ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KKSRTC ಅಂತಂದರೆ ಈ ಒಂದು KN 708 ವಿವಿಧ ಹುದ್ದೆಗಳ ಒಂದು ನೇಮಕಾತಿ ಹೊರಡಿಸಿತ್ತು. ಅದರಲ್ಲಿ ಹೆಚ್ಚು ಹುದ್ದೆಗಳಿರುವಂಥದ್ದೇ ಈ ಒಂದು KKSRTC. ಓಕೆ, ಇದರಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಹುದ್ದೆಗಳು ಇದ್ವು ಸ್ನೇಹಿತರೆ. ಇದಕ್ಕೆ ನಾನು ಹೆಚ್ಚಿಗೆ ಸೇರಿ ಆ ಹುದ್ದೆಗಳ ಒಂದು ರಿಸಲ್ಟನ್ನು ಇವಾಗ ಬಿಟ್ಟಿದ್ದಾರೆ. ಅಂದರೆ ಇದು 1:5 ರಿಸಲ್ಟ್ ಆಗಿರುತ್ತೆ. ನೆಕ್ಸ್ಟು DV ಮತ್ತು ಫಿಸಿಕಲ್ ಇರ್ತದೆ, PET ಮತ್ತು PST ಇರ್ತದೆ ಸ್ನೇಹಿತರೆ. ಯಾವುದಕ್ಕೆಲ್ಲ PET PST ಇರುತ್ತೆ ಮತ್ತು ಯಾವುದಕ್ಕೆಲ್ಲ DV ಇರುತ್ತೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಮೊದಲಾಗಿ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಇಲ್ಲಿ ನೋಡ್ಬೋದು ನೀವು 31/5/2001 ಏನಾದರೂ ಆಕ್ಷೇಪಣೆಗಳಿದ್ರೆ ಈ ತಿಂಗಳ 31 ನೀವು ಏನು ಮಾಡ್ಬೋದು ಅಂತಂತಂದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಟೋಟಲಾಗಿ ಕ್ಯಾಂಡಿಡೇಟ್ಸ್ ಎಷ್ಟಪ್ಪ ಅಂತಂತಂದರೆ ಕಂಡಕ್ಟರ್ ನಾನಚಿಕೆಗೆ 277 ಜನ ಸೆಲೆಕ್ಟ್ ಆದರೆ ಹೆಚ್ಚಿಗೆಗೆ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಹೆಚ್ಚಿಗೆಗೆ ಸರಿಸುಮಾರು 953 ಜನ ಸೆಲೆಕ್ಟ್ ಆಗಿದ್ದಾರೆ. ಟೋಟಲಾಗಿ 200ಕ್ಕೂ ಹೆಚ್ಚು ಹುದ್ದೆಗಳು ಅಲ್ಲಿದ್ದು, 270ಕ್ಕೂ ಹೆಚ್ಚು ಹುದ್ದೆಗಳಿದ್ದು ಇಲ್ಲಿ ಹೆಚ್ಚಿಗೆ ವಿಭಾಗದಲ್ಲಿ. ಇಲ್ಲಿ ನಾನಚಿಕೆಯಲ್ಲೂ ಸಹ ಅಷ್ಟೇ ಸ್ನೇಹಿತರೆ. ಈಗ ಇಲ್ಲಿ ಏನಪ್ಪ ಅಂತಂತಂದರೆ ಕಟ್ ಆಫ್ ಎಷ್ಟು ಕಡಿಮೆ ಇದೆ ಅಂತೇಳಿ ಹಾಕಿದ್ದೀನಿ. ಹೌದಾ? ಹೌದು, ರಿಯಲಾಗಿ ಕಟ್ ಆಫ್ ಬಹಳ ಕಡಿಮೆ ಇರುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ನಾನಚಿಕೆನೇ ಆಗಲಿ ವುಮೆನ್ ಕ್ಯಾಟಗರಿ 1 53, 53, 52, 52, 52 ಈ ರೀತಿಯಾಗಿ ನಿಂತಿದೆ. ಇಲ್ಲಿ ನೀವು 52 100ಗೆ 52 ಅಂತಲ್ಲ. ಓಕೆನಾ? ಇಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತಂತಂದರೆ ಸ್ನೇಹಿತರೆ, ಟೋಟಲಾಗಿ ಮಿನಿಮಮ್ ಎಷ್ಟಿರಬೇಕು ಅಂತಂತಂದರೆ 70 ಅಬವ್ ಇರಬೇಕಾಗಿತ್ತು. ಹೌದಾ? ಎಲ್ಲ ಒಂದು ಇದಕ್ಕೂ. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ಕಟ್ ಆಫು 52 ಇದೆ. ನಿಮ್ಗೆ ಗೊಂದಲ ಆಗ್ಬೋದು, ಮಿನಿಮಮ್ ಕ್ವಾಲಿಫಿಕೇಷನ್ 30%. ಓಕೆ, 70 ಇರಬೇಕು. ಸಾರಿ, 70 ಇರಬೇಕಾಗತ್ತೆ 35% ಆದರೆ. ಬಟ್ ಇಲ್ಲಿ ಮಿನಿಮಮ್ 52 ಇದೆ. ಹೇಗೆ ಅಂತೇಳಿ ಕೆಲವರಿಗೆ ಗೊಂದಲ ಆಗ್ಬೋದು. ಬಟ್ ಏನಪ್ಪ ಅಂತಂತಂದರೆ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನು 60 ಇತ್ತು. 2 ಪೇಪರ್ ಕೂಡಿ, ಪೇಪರ್ 1 ಮತ್ತು ಪೇಪರ್ 2 ಸೇರಿ. ಈ 60 ಯಾರಿದ್ದಾರೋ ಅವರೆಲ್ಲ ಎಲಿಜಿಬಲ್ ಆಗಿದ್ದಾರೆ. ಓಕೆ, ಬಟ್ ಇಲ್ಲಿ ಎದಕ್ಕೆ ಕಟ್ ಆಫ್ ಕಡಿಮೆ ಇದೆ ಅಂತಂತಂದರೆ ಈ 60 ಜೊತೆಗೆ ಮಿನಿಮಮ್ ಈಗ ಕಡಿಮೆ ಕಟ್ ಆಫ್ ಅಂದರೆ ಇಲ್ಲಿ CETಯಲ್ಲಿ 60 ಮೇಲೆ ಪಟ್ಟವರು ಇರ್ತಾರೆ, 60+ ಸ್ಕೋರ್ ಇದ್ದವರು ಎಲ್ಲರೂ. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ 75% CET ತೊಗೊಂಡ್ರೆ ಇನ್ನು 25% ಏನಪ್ಪ ಅಂತಂತಂದರೆ PUC ರಿಸಲ್ಟ್ ಅಂತ ಅಂತಾರೆ. ಇವೆರಡನ್ನು ಕೂಡಿಸಿ ಆನಂತರ ಅವರು ಲೀಸ್ಟನ್ನು ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಏನಾಗುತ್ತೆ ಅಂತಂತಂದರೆ ಇಲ್ಲಿ ಕಟ್ ಆಫು ಕಡಿಮೆ ಹೋಗಿದೆ. ಓಕೆ, ಆ ಕಟ್ ಆಫ್ ಕಡಿಮೆ ಅಲ್ಲ, ಆ ರೀತಿ ಕಾಣ್ತಾ ಇದೆ. ಬಟ್ ಮಿನಿಮಮ್ ಮಾರ್ಕ್ಸ್ ಏನಿತ್ತು ಅದು ಯಾರ್ಯಾರು ತೊಗೊಂಡರು ಅವರೆಲ್ಲರೂ ಸಹ ಎಲಿಜಿಬಲ್ ಆಗಿದ್ದಾರೆ. ಆಲ್ಮೋಸ್ಟು ಅದಕ್ಕಿಂತ ಹೆಚ್ಚಿದ್ದರೂ ಸಹ ಎಲಿಜಿಬಲ್ ಆಗಿದ್ದಾರೆ. ಬಟ್ 60, 41 ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಹೇಳಿದ್ನಲ್ಲ, ಇದಕ್ಕೆ ಫಿಸಿಕಲ್ ಏನಪ್ಪ ಅಂತಂತಂದರೆ CET ಜೊತೆಗೆ PUC ಪರ್ಸೆಂಟೇಜನ್ನು ಆ್ಯಡ್ ಮಾಡಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕಡಿಮೆ ಕಟ್ ಆಫು ನಿಮಗೆ ಅನಿಸ್ತಾ ಇದೆ ಲೀಸ್ಟಲ್ಲಿ. ಓಕೆನಾ? ಇನ್ನು ಇವರಿಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರಿಗೂ ಸಹ ಫಿಸಿಕಲ್ ಇರುತ್ತೆ. ಹೌದಾ? ಅದ್ರ ಬಗ್ಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂತಂದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೋ ನಿಮ್ಮೆಲ್ಲರಿಗೂ ಸಹ ಏನಪ್ಪ ಅಂತಂತಂದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೋ ನಿಮ್ಮೆಲ್ಲರಿಗೂ ಸಹ ಫಿಸಿಕಲ್ಲು ಇರುತ್ತೆ. ಒಂದು ಪ್ರತಿಯೊಬ್ಬರು ಸಹ ಲೈಸೆನ್ಸ್ ಮಾಡಿರುವಂಥದ್ದು ಸಹ ಅವಶ್ಯಕ ಮಾಡಿರಬೇಕು. ಯಾರ್ದಾರು ಲೈಸೆನ್ಸ್ ಇರೋ ಅವರೆಲ್ಲರೂ ಸಹ ಕ್ಯಾನ್ಸಲ್ ಆಗುತ್ತೆ. ಇದು ಇವತ್ತು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.